ಕರ್ನಾಟಕ ಸರ್ಕಾರ ನನ್ನ ಮೇಲೆ ಒಂದು ರಿವೆಂಜ್ ಪಾಲಿಟಿಕ್ಸ್ ಅನ್ನ ಮಾಡುವಂತ ದೃಷ್ಟಿಯಿಂದ ಸುಳ್ಳೊಂದು FIR ಅನ್ನ ದಾಖಲು ಮಾಡಿಸುವಂತ ಪ್ರಯತ್ನ ಮಾಡಿದ್ರು. ನಾನೊಂದು ಸುಳ್ಳು ಸದ್ದಿ ಹಬ್ಸಿದ್ದೀನಿ ಅನ್ನುವಂಥ ಒಂದು ಆರೋಪದ ಮೇಲೆ ನಾನು ಹೈಕೋರ್ಟ್ ಅಲ್ಲಿ ಹೋಗಿ ಅದನ್ನ ಪ್ರಶ್ನೆ ಮಾಡಿದೆ. ವಿಸ್ತಾರವಾದಂತಹ ಒಂದು ತೀರ್ಪನ್ನ ಹೈಕೋರ್ಟ್ ಕೊಟ್ಟು ಆ FIR ಅನ್ನ ಕ್ವಾಶ್ ಮಾಡಿದ್ರು. ರಾಜ್ಯ ಸರ್ಕಾರ ಅಲ್ಲಿಗೆ ಸುಮ್ಮನಾಗಬೇಕಿತ್ತು. ಆದರೆ ರಾಜ್ಯ ಸರ್ಕಾರದವರು ಸುಪ್ರೀಂ ಕೋರ್ಟಿಗೆ ಮತ್ತೆ ನಾವು FIR ಫೈಲ್ ಮಾಡಬೇಕು ಅಂತ ಹೇಳಿ ಅಪೀಲ್ ಮೇಲೆ ಹೋದರು. ನಿನ್ನೆ ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಕಪೋಳ ಮೋಕ್ಷ ಕೊಟ್ಟು ಕೇಸನ್ನು ಡಿಸ್ಮಿಸ್ ಮಾಡೋದಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದ ಮೇಲೆ ದಂಡವನ್ನು ಕೂಡ ವಿಧಿಸಿದ್ದಾರೆ. ನಿಮ್ಮ ರಾಜಕೀಯ ಜಗಳಾಟವನ್ನು ಕೋರ್ಟ್ನ ಒಳಗಡೆ ತೆಗೆದುಕೊಂಡು ಬರಬೇಡಿ, ನೀವು ರಾಜಕೀಯವನ್ನ ಕಾನೂನು ವ್ಯವಸ್ಥೆಗಳನ್ನು ಬಳಸಿ ಮಾಡ್ಲಿಕ್ಕೆ ಹೋಗಬೇಡಿ, ದುರ್ಬಳಕೆ ಮಾಡಬೇಡಿ ಅನ್ನುವಂಥ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ನ ನಾಯಕರಿಗೆ, ಕಾಂಗ್ರೆಸ್ ಪಾರ್ಟಿಯವರಿಗೆ ಹೇಳಲಿಕ್ಕೆ ಇಚ್ಛೆ ಪಡೋದು, ನಿಮಗೆ ತಾಕತ್ತಿದ್ರೆ ರಾಜಕೀಯ ಷಡ್ಯಂತ್ರ ಮಾಡೋದನ್ನ ಬಿಟ್ಟು, ಸಂಸ್ಥೆಗಳನ್ನ ದುರ್ಬಳಕೆ ಮಾಡೋದನ್ನ ಬಿಟ್ಟು ನೇರವಾಗಿ ರಾಜಕೀಯ ಜಿದ್ದಾಜಿದ್ದಿಗೆ ಬನ್ನಿ. ಜನರು ಮಧ್ಯದಲ್ಲಿ ಹೋಗಿ ಹೋರಾಟ ಮಾಡೋಣ. ಕಾಂಗ್ರೆಸ್ನವರು, ಕಾಂಗ್ರೆಸ್ ಸರ್ಕಾರ ಈಗಲಾದರೂ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ.